ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಕೊಕೊನೆಟ್ ಮಾವ ವೆರಿ ಟೇಸ್ಟಿ ಆ್ಯಂಡ್ ಈಸಿ. ಇದು ಇನ್ನೂ ಹೆಲ್ದಿ ಮಾಡಬೇಕಂತಂದರೆ ಇದ್ರ ಬದಲು ನೀವು ಸಕ್ಕರೆ ಬದಲು ಬೆಲ್ಲ ಹಾಕ್ಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೌಲ್ ತೊಗೊಂಡಿದ್ದೀನಿ ಕೊಬ್ಬರಿ. ಓಕೆ, ಒಂದು ಬೌಲ್ ಸಾಕು ಅನ್ನಿಸುತ್ತೆ. ಹಿಂದಿಂದೆಲ್ಲ ತಗೊಲೆಲ್ಲ ತೆಗೆದು ಬ್ಲ್ಯಾಕ್ ಕಲರ್ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನೆಕ್ಸ್ಟು ಗ್ಯಾಸ್ ಮೇಲೆ ನೀರು ಕಾಯಾಗಿಟ್ಟು ಇದು ಕೊಬ್ಬರಿನ 2 ರಿಂದ 3 ನಿಮಿಷ ಬಿಸಿ ಮಾಡ್ಕೋಬೇಕು. 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಷ್ಟೇ, ಜಾಸ್ತಿ ಬೇಡ. ಓಕೆ, 2 ರಿಂದ 3 ನೀಟಾಗಿ ಕುದೀತಾ ಇದೆ. ಓಕೆ, ಕುದೀಲಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಕುದಿಯಿದ್ದು ಸಾಕು. ಈ ಕೊಬ್ಬರಿನ ಈಗ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಆಗ ಪಾತ್ರೆ ತೊಗೊಂಡು ಅದ್ರ ಮೇಲೆ ಹಾಲು ಹಾಕಬೇಕು. ಹಾಲು ಹಾಕಿ ಹಾಲು ಕುದಿಯಲ್ಲಿ ಇಡಬೇಕು. ಹಾಲು ಕುದೀತಿರ್ಬೇಕಾದ್ರೆ ಸಕ್ಕರೆ, ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸಕ್ಕರೆ ಜಾಸ್ತಿ ಹಾಕೋಬೇಕು. ಸ್ವೀಟ್ ಕಡಿಮೆ ತಿನ್ನೋರಾದರೆ ಸಕ್ಕರೆ ಕಡಿಮೆ ಹಾಕಬೇಕು. ಓಕೆ, ಇಷ್ಟೇ ಸಾಕು ಅನ್ನಿಸುತ್ತೆ. ಸಕ್ಕರೆ ಜಾಸ್ತಿ ಬೇಡ, ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ. ಓಕೆ, ಸಾಕು ಸಕ್ಕರೆ. ನೆಕ್ಸ್ಟ್ ಇವಾಗ ಇದು ಕುದಿಬೇಕು. ಸಕ್ಕರೆ ಸ್ವಲ್ಪ ಕರಗಲಿ. ಓಕೆ, ಸಕ್ಕರೆ ಎಲ್ಲ ಕರಗಲಿ ಸ್ವಲ್ಪ. ಇವಾಗ ನೆಕ್ಸ್ಟ್ ಬೇರೆ ಇಂಗ್ರೀಡಿಯೆಂಟ್ ಎಲ್ಲ ಹಾಕಬೇಕು, ತೋರಿಸ್ತೀನಿ. ತಿರ್ಬೇಕಾದ್ರೆ ಕೊಬ್ಬರಿ ಎಲ್ಲ ರುಬ್ಬಿದೇವಲ್ಲ, ಇದು ಹಾಕಬೇಕು. ಓಕೆ, ಇದೆಲ್ಲ ಚೆನ್ನಾಗಿ ಬೆನಿಬೇಕು. ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಆಗಿ ಬೆನಿಬೇಕು. ಇವಾಗ ತುಪ್ಪ ಹಾಕ್ಕೊಳ್ತೀನಿ. ಇವಾಗ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇವಾಗ ಇದು ರೆಡಿ ಆಗಿದೆ. ಓಕೆ, ಸಕ್ಕರೆ, ಹಾಲು ಮತ್ತು ಕೊಬ್ಬರಿ ಎಲ್ಲ ಹಾಕಿ ನೀಟಾಗಿ ಇದೆ. ಇವಾಗ ಇದು ಲಾಡು ಕಟ್ಟಬೇಕು. ಓಕೆ, ಇವಾಗ ಲಾಡು ಕಟ್ಟೋಣ. 1 ನಿಮಿಷ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಪ್ಲೀಸ್ ವಿಡಿಯೋ ಯಾರು ಸ್ಕಿಪ್ ಮಾಡಿ. ಇಷ್ಟು ಏಲಕ್ಕಿ 1, 2 ಎಷ್ಟು ಬೇಕು ನೋಡಿ, ಫ್ಲೇವರ್ ನೋಡ್ಕೊಂಡು ಪುಟಾಣಿ ಎಲ್ಲ ಕುಟ್ಕೊಂಡು. ಓಕೆ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇದು ಬಿಸಾಗಬೇಕು. ಇದಷ್ಟೇ. ಇವಾಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಬಾದಾಮಿ ಇದು ಪೀಸ್ ಮಾಡ್ಕೋಬೇಕು. 1 ನಿಮಿಷ. ಗೋಡಂಬಿ ಎಲ್ಲ ಹಾಕಿ ಸ್ವಲ್ಪ ಬಾದಾಮಿ ಪೀಸ್ ಮಾಡಿ ಲಡ್ಡು ಕಟ್ಟಬೇಕು. ಇವಾಗ ಕೋಕೋನಟ್ ಮಾವ ರೆಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ವೆರಿ ಹೆಲ್ದಿ. ಇದು ನಮಗೆ ಶುಗರ್ ಬೇಡ ಅಂದರೆ ಇನ್ನೂ ಹೆಲ್ದಿಯಾಗಿ ಮಾಡಬೇಕಂದ್ರೆ ಈ ಡಿಶನ್ನ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು. ಓಕೆ.